ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಿಬಿಎ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನಂತೂ ಜಿಬಿಎ ಚುನಾವಣೆ ಮಾಡೋನೇನೆ. 369 ವಾರ್ಡ್ಗಳಿಗೆ ಚುನಾವಣೆ ನಡೆಯುತ್ತೆ, ನೋ ಡೌಟ್ ಅಬೌಟ್ ಇಟ್. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಂಬೈನೂರ 63 ಜನರು ಜಿಬಿಎ ಟಿಕೆಟ್ಗಾಗಿ ಅರ್ಜಿಯನ್ನ ಈಗ ಆಲ್ರೆಡಿ ಹಾಕಿದಿರಿ. ಈ ಹಿಂದೆ ಬಹಳಷ್ಟು ಜನರಿಗೆ ವಿಧಾನಸಭೆಯ ಎಲೆಕ್ಷನ್ ಟೈಮ್ನಲ್ಲಿ ಟಿಕೆಟ್ ಕೊಡೋದಕ್ಕೆ ಆಗಲಿಲ್ಲ. ನನಗೂ ಆ ವಿಚಾರವಾಗಿ ಸಮಾಧಾನವೂ ಇಲ್ಲ, ಹೀಗಂತಂದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಅಲ್ಲಿಗೆ ವಿಧಾನಸಭೆ ಟಿಕೆಟ್ ಮಿಸ್ ಆದವರಿಗೆ ಇಲ್ಲಿ ಮೇಯರ್ ಪಟ್ಟ ಏನಾದರೂ ಕಟ್ಟೋದಕ್ಕೆ ಅಥವಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಕ್ಕೆ ಈ ರೀತಿಯ ನಾನಾ ರೀತಿಯ ಅಜೆಂಡಾಗಳನ್ನು ರೂಪಿಸಲಾಗಿದೆ. ಆಮೇಲೆ ಟಿಕೆಟ್ ಸಿಗದ 47 ಜನರಿಗೆ ಬೋರ್ಡ್ ಚೇರ್ಮನ್ ಅನ್ನ ಈಗ ಆಲ್ರೆಡಿ ಮಾಡಿದ್ದೀವಿ. ಈ ಚುನಾವಣೆ ಅಂದರೆ ಜಿಬಿಎ ಎಲೆಕ್ಷನ್ ಬಂದು ಬ್ಯಾಲೆಟ್ ಪೇಪರಲ್ಲಿ ನಡೆಯುತ್ತೆ. ವೋಟರ್ ಲಿಸ್ಟ್ ಹೊಸದಾಗಿ ಸಿದ್ಧಪಡಿಸಲಾಗಿದೆ ಅಂತೇಳಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜಿಬಿಎ ಎಲೆಕ್ಷನ್ ನಡೆಯುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. 369 ವಾರ್ಡ್ಗಳಿಗೂ ಕೂಡ ಚುನಾವಣೆ ನಡೆಯುತ್ತೆ. ಈಗ ಆಲ್ರೆಡಿ 963 ಜನ ಜಿಬಿಎ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅವರು ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದ್ದಾರೆ.